ನಮಸ್ತೆ, ರಮಾ ಸ್ಟೋರೀಸ್ಗೆ ಸ್ವಾಗತ. ಮಗು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಬೇಕು, ಮಗುವಿನ ತ್ವಚೆ ಚೆನ್ನಾಗಿರಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಆಸೆ ಆಗಿರುತ್ತೆ. ಆದರೆ ಇದಕ್ಕೋಸ್ಕರ ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಸ್ಗಳು ಸಿಗ್ತಾ ಇದ್ದಾವೆ, ಅದನ್ನು ನಾವು ಕೂಡ ಬಳಸ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಸಿಗೋವಂಥ ವಸ್ತುಗಳನ್ನ ಬಳಸ್ಕೊಂಡು ನಮ್ಮ ಮಗುವಿನ ತ್ವಚೆನ ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮಗುವಿಗೆ ಪ್ರತಿದಿನ ಸ್ನಾನ ಮಾಡಿಸ್ಬೇಕು. ಹಾಗಂತ ತುಂಬ ಬಿಸಿ ನೀರು ಅಥವಾ ತುಂಬ ತಣ್ಣೀರನ್ನು ಬಳಸಬಾರ್ದು. ಸ್ವಲ್ಪ ಉಗುರು ಬೆಚ್ಚ ನೀರಿದ್ದರೆ ಸಾಕಾಗುತ್ತೆ. ಹಾಗೆಯೇ ಸ್ನಾನ ಮಾಡಿಸೋವಾಗ ಕಡಲೆ ಹಿಟ್ಟು ಅಥವಾ ಹೆಸರು ಕಾಳಿನ ಹಿಟ್ಟನ್ನ ಬಳಸ್ಬೋದು, ಆದರೆ ಕಣ್ಣಿಗೆ ಹೋಗದೇ ಇರೋ ಥರ ಯೂಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಗಮನ ವಹಿಸ್ಬೇಕಾಗುತ್ತೆ. ಸ್ನಾನ ಮಾಡಿಸೋದಕ್ಕಿಂತ ಮೊದಲು ನಾವು ಕೊಬ್ಬರಿ ಎಣ್ಣೆ ಅಥವಾ ಬಾದಾಮಿ ಎಣ್ಣೆನ ಯೂಸ್ ಮಾಡಿ ಮಸಾಜ್ ಮಾಡಬೇಕು. ಆ ಮಸಾಜ್ ಮಾಡೋ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಅರಿಶಿನ ಹಾಕಿ ಮೈಗೆಲ್ಲ ಮಸಾಜ್ ಮಾಡೋದ್ರಿಂದ ಅಲರ್ಜಿ ಆಗೋದಿಲ್ಲ, ಮಗುವಿನ ತ್ವಚೆ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಅರಿಶಿನದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ. ಅದಕ್ಕಿಂತ ಒಳ್ಳೆಯದೇನಪ್ಪ ಅಂತಂದರೆ ನಾವು ಬೇಕಿದ್ರೆ ಅರಿಶಿನ ಅಥವಾ ಗಂಧನ ಮೈಗೆಲ್ಲ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ಸ್ನಾನ ಮಾಡಿಸ್ಬೋದು, ಅದು ಇನ್ನೂ ಒಳ್ಳೆಯದು. ನಂತರ ಸ್ನಾನ ಮಾಡಿಸಿದ್ದಾದಮೇಲೆ ಟವಲ್ನ ಉಜ್ಜಿ ಮಕ್ಕಳು ಮೈ ಮೇಲಿಂದ ತೇವಾಂಶನ ತೆಗಿಬಾರ್ದು. ಟವಲ್ನ ಒತ್ತಿ ತೇವಾಂಶನ ತೆಗಿಬೇಕಾಗುತ್ತೆ. ಯಾಕೆಂದ್ರೆ ಮಕ್ಕಳಿಗೆ ಹರ್ಟ್ ಆಗುತ್ತೆ ಉಜ್ಜಿದ್ರೆ. ಆಮೇಲೆ ಸ್ನಾನ ಮಾಡಿಸಿದ್ದಾದಮೇಲೆ ಬಾದಾಮಿ ಎಣ್ಣೆನ ನಾವು ಮೈಗೆಲ್ಲ ಹಚ್ಬೋದು, ಬೇರೆ ಲೋಷನ್ ಅಥವಾ ಕ್ರೀಮ್ನ ಹಚ್ಚೋದಕ್ಕೆ ಬದಲಾಗಿ. ಇದು ಕೂಡ ಮಗುವಿನ ತ್ವಚೆನ ತುಂಬ ಚೆನ್ನಾಗಿ ಕಾಪಾಡುತ್ತೆ. ಬೆಳಿಗ್ಗೆ ಮತ್ತು ಸಂಜೆ ಮಕ್ಕಳನ್ನು ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ, ಯಾಕೆಂದರೆ ವಿಟಮಿನ್ ಡಿ ಸಿಗುತ್ತೆ. ಇದು ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದನೂ ಕೂಡ ಮಕ್ಕಳ ತ್ವಚೆ ಚೆನ್ನಾಗಿರುತ್ತೆ. ಮತ್ತು ಕಾಲಗಳಿಗೆ ಅನುಗುಣವಾಗಿ ನಾವು ಬಟ್ಟೆನ ಯೂಸ್ ಮಾಡಬೇಕಾಗುತ್ತೆ. ಬೇಸಿಗೆ ಬಂತು ಅಂದರೆ ಸ್ವಲ್ಪ ತೆಳ್ಳಗಿರೋದು, ಚಳಿಗಾಲ ಬಂತು ಅಂದರೆ ದಪ್ಪನಾಗಿರೋದು, ಈ ಥರ ಯೂಸ್ ಮಾಡಬೇಕಾಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್